ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಎಲ್ಲರೂ ಗೌರವವನ್ನು ಬಯಸ್ತಾರೆ. ಎಲ್ಲರೂ ನನ್ನನ್ನು ಜನರು ಮೌಲ್ಯ ಮಾಡ್ಲಿ ಅಂತ ಬಯಸ್ತಾರೆ. ಆದರೆ ಒಂದು ಪ್ರಶ್ನೆ, ನೀವು ನಿಮ್ಮನ್ನೇ ಮೌಲ್ಯ ಮಾಡ್ತೀರಾ? ಯಾಕಂದ್ರೆ ನಾವು ನಮ್ಮನ್ನು ಹೇಗೆ ನೋಡ್ತೇವೋ ಜಗತ್ತು ಕೂಡ ನಮ್ಮನ್ನು ಅದೇ ರೀತಿಯಲ್ಲಿ ನೋಡುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬೆಲೆ ಹೇಗೆ ಹೆಚ್ಚಿಸಿಕೊಳ್ಬೇಕು, ಜನರು ನಿಮ್ಮನ್ನು ಗೌರವಿಸೋ ಹಾಗೆ ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದ ನಿಜವಾದ ಕೆಲಸಗಳ ಬಗ್ಗೆ ಮಾತಾಡೋಣ. ಮೊದಲ ಕೆಲಸ, ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ. ನೀವು ನಿಮ್ಮನ್ನು ಗೌರವಿಸದೇ ಇದ್ದರೆ ಯಾರೂ ನಿಮ್ಮನ್ನು ಗೌರವಿಸೋದಿಲ್ಲ. ಯಾವಾಗ ನೀವು ಯಾರಿಗೂ ಬೇಡವಾದ ಕೆಲಸ ಮಾಡ್ತೀರಾ, ಎಲ್ಲರಿಗೂ ಎಸ್ ಅಂತ ಹೇಳ್ತೀರಾ, ನಿಮ್ಮ ಮಾತಿನ ಬೆಲೆ ಕಡಿಮೆ ಮಾಡ್ತೀರಾ, ಆಗ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗತ್ತೆ. ಕೆಲವೊಮ್ಮೆ ನೋ ಹೇಳೋದು ಕೂಡ ತುಂಬಾ ಮುಖ್ಯ. ಎರಡನೆಯದು, ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಕೊಡಿ. ನೀವು ನಿಮ್ಮ ಸಮಯವನ್ನು ಹೇಗೆ ಬಳಸ್ತೀರಾ ಅದೇ ನಿಮ್ಮ ಬೆಲೆ ನಿರ್ಧರಿಸುತ್ತದೆ. ದಿನವೆಲ್ಲ ಸೋಷಿಯಲ್ ಮೀಡಿಯಾ, ಟೈಮ್ ಪಾಸ್, ಯಾವುದೇ ಗೋಲ್ ಇಲ್ಲದೆ ಜೀವನ, ಇವು ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡುತ್ತವೆ. ಆದರೆ ಒಂದು ಗುರಿ ಇಟ್ಟು ಕೆಲಸ ಮಾಡಿ, ನಿಮ್ಮ ಜೀವನಕ್ಕೆ ಡಿಸಿಪ್ಲಿನ್ ತಂದರೆ ನಿಮ್ಮ ವ್ಯಾಲ್ಯೂ ಸ್ವತಃ ಹೆಚ್ಚಾಗುತ್ತದೆ. ಮೂರನೆಯದು, ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸಬೇಡಿ. ಇದು ದೊಡ್ಡ ತಪ್ಪು. ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುವವರು ಅವರನ್ನ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನೀವು ಸ್ಪೆಷಲ್ ಆಗಿರೋದಿಲ್ಲ. ನಿಮ್ಮ ಓನ್ ಒಪಿನಿಯನ್ ಇರಬೇಕು, ನಿಮ್ಮದೇ ಆದ ಸ್ಟ್ಯಾಂಡ್ ಇರಬೇಕು. ಅದಾಗ ಮಾತ್ರ ಜನರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ನಾಲ್ಕನೆಯದು, ನಿಮ್ಮ ಮೇಲೆ ಕೆಲಸ ಮಾಡಿ. ಸೆಲ್ಫ್ ಇಂಪ್ರೂವ್ಮೆಂಟ್. ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡಿ, ಹೊಸದನ್ನು ಕಲಿಯಿರಿ, ನಿಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡಿ. ಯಾಕಂದ್ರೆ ವ್ಯಾಲ್ಯೂ ಅಂದ್ರೆ ಕೇವಲ ಮಾತಲ್ಲ, ಅದು ನಿಮ್ಮ ಎಬಿಲಿಟಿ ಮತ್ತು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆದ್ರೆ ನೀವು ನ್ಯಾಚುರಲಿ ಹೈ ವ್ಯಾಲ್ಯೂ ಪರ್ಸನ್ ಆಗ್ತೀರಾ. ಐದನೆಯದು, ನಿಮ್ಮ ಬೌಂಡ್ರೀಸ್ನ ಸ್ಟ್ರಾಂಗ್ ಇಡಿ. ಯಾರೂ ನಿಮ್ಮನ್ನು ಬಳಸಿಕೊಳ್ಳಬಾರದು. ಯಾರಾದರೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ, ಅವರಿಗೆ ಡಿಸ್ಟೆನ್ಸ್ ಇಡಿ. ನನ್ನ ಲೈಫ್ನಲ್ಲಿ ಯಾರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನೀವು ನಿರ್ಧರಿಸಬೇಕು. ಆರನೆಯದು, ನಿಮ್ಮ ಮಾತು ಮತ್ತು ಕೆಲಸ ಒಂದೇ ಆಗಿರಲಿ. ನೀವು ಏನ್ ಹೇಳ್ತಿರೋ ಅದನ್ನೇ ಮಾಡಿ. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಮಾತು ಕೊಟ್ಟರೆ ಕಾಪಾಡಿ, ಜವಾಬ್ದಾರಿ ತೆಗೆದುಕೊಂಡರೆ ಪೂರ್ಣಗೊಳಿಸಿ. ಇದರಿಂದ ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತದೆ ಮತ್ತು ಟ್ರಸ್ಟ್ ಇದ್ದಲ್ಲಿ ರೆಸ್ಪೆಕ್ಟ್ ಬರುತ್ತದೆ. ಏಳನೆಯದು, ನಿಮ್ಮ ಅವೈಲಬಿಲಿಟಿ ಕಡಿಮೆ ಇಡಿ. ಯಾವಾಗಲೂ ಎಲ್ಲರಿಗೂ ಅವೈಲಬಲ್ ಇದ್ದರೆ ನಿಮ್ಮ ಬೆಲೆ ಕಡಿಮೆ ಆಗುತ್ತದೆ. ಯಾರಾದರೂ ಕರೆ ಮಾಡಿದರೆ ತಕ್ಷಣ ಓಡುವುದು, ಎಲ್ಲ ಸಮಯದಲ್ಲೂ ಫ್ರೀ ಆಗಿರುವುದು, ಇವು ನಿಮ್ಮ ವ್ಯಾಲ್ಯೂ ಡೌನ್ ಮಾಡುತ್ತವೆ. ಕೆಲವೊಮ್ಮೆ ಬ್ಯುಸಿಯಾಗಿರಿ, ನಿಮ್ಮ ಸಮಯಕ್ಕೆ ವ್ಯಾಲ್ಯೂ ಕೊಡಿ, ಆಗ ಜನರು ನಿಮ್ಮ ಸಮಯಕ್ಕೂ ವ್ಯಾಲ್ಯೂ ಕೊಡ್ತಾರೆ. ಎಂಟನೆಯದು, ನಿಮ್ಮ ಸೈಲೆನ್ಸ್ನ ವ್ಯಾಲ್ಯೂ ಅರಿತುಕೊಳ್ಳಿ. ಎಲ್ಲ ಸಮಯದಲ್ಲೂ ಮಾತನಾಡುವುದು ಪವರ್ಫುಲ್ ಅಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರವಾಗಿರುತ್ತದೆ. ಯಾರಾದರೂ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಆರ್ಗ್ಯೂ ಮಾಡೋದಕ್ಕಿಂತ ನಿಮ್ಮ ಪ್ರೋಗ್ರೆಸ್ ತೋರಿಸಿ. ರಿಸಲ್ಟ್ ಅಂದ್ರೆ ದೊಡ್ಡ ರಿಪ್ಲೈ. ಮೌನ ಪ್ಲಸ್ ಸಾಧನೆ ಈಕ್ವಲ್ಸ್ ಟು ರೆಸ್ಪೆಕ್ಟ್. ಕೊನೆಗೆ ಒಂದು ಮಾತು, ನಿಮ್ಮ ಬೆಲೆ ನೀವು ತಾನೇ ನಿರ್ಧರಿಸುತ್ತೀರಾ, ಜಗತ್ತು ಅಲ್ಲ. ನೀವು ನಿಮ್ಮನ್ನು ಚೇಂಜ್ ಮಾಡ್ತೀರಾ, ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಮಾಡ್ತೀರಾ, ನಿಮ್ಮ ಲೈಫ್ ಚೇಂಜ್ ಆಗುತ್ತದೆ, ಜನರ ಆಟಿಟ್ಯೂಡ್ ನಿಮ್ಮ ಮೇಲೆ ಚೇಂಜ್ ಆಗುತ್ತದೆ. ಆದ್ದರಿಂದ ಇಂದಿನಿಂದ ನಿಮ್ಮ ವ್ಯಾಲ್ಯೂ ಹೆಚ್ಚಿಸಿಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.